ನಮಸ್ತೆ, ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಡೈರೆಕ್ಟರ್ ಆಫ್ ಶ್ರೀಷ್ಮಾ ಫರ್ಟಿಲಿಟಿ ಆ್ಯಂಡ್ ಮೆಟರ್ನಿಟಿ ಸೆಂಟರ್, ಬೆಂಗಳೂರು. ನಾನು ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅನ್ನುವ ಒಂದು ಟಾಪಿಕ್ ಮೇಲೆ ತಿಳಿಸ್ಕೊಡ್ತೇನೆ. ಸೊ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಹೇಳಿದರೆ, ಈಗ ಸ್ಪರ್ಮ್ಸಲ್ಲಿ DNA ಅನ್ನುವಂತಹ ಒಂದು ಕಂಟೆಂಟ್ ಇರುತ್ತೆ. ಸೊ ನಮಗೆಲ್ಲ ಹೇಗೆ ಮನುಷ್ಯರಿಗೆ ಸ್ಟ್ರೆಸ್ ಆದಾಗ ತೊಂದರೆ ಆಗುತ್ತೋ ಅದೇ ಥರನೇ ಸ್ಪರ್ಮ್ಸ್ಗೆ ಕೂಡ ಸ್ಟ್ರೆಸ್ ಆದಾಗ, ಸಪೋಸ್ ಸ್ಟ್ರೆಸ್ ಅಂದರೆ ಯಾವುದೇ ರೀತಿಯ ಸ್ಟ್ರೆಸ್ ಇರಬಹುದು. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಬೇಡವಾದ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ಗೆ ಎಕ್ಸ್ಪೋಜರ್ ಆದಾಗ, ಅಥವಾ ಎಕ್ಸ್ರೇ ರೇಡಿಯೇಷನ್ಗೆ ಎಕ್ಸ್ಪೋಜರ್ ಆದಾಗ, ಅಥವಾ ಏರೋಪ್ಲೇನ್ ಅಥವಾ ಏರೋಡ್ರಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಅಥವಾ ತುಂಬ ಹೈಯರ್ ಟೆಂಪ್ರೇಚರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಲೈಕ್ ವೆಲ್ಡಿಂಗ್ ಶಾಪ್ಸ್ ಇರ್ಬೋದು, ಅಥವಾ ಮೆಕ್ಯಾನಿಕಲ್ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರೋರು ಇರಬಹುದು, ಅಥವಾ ಯಾವುದಾದ್ರೂ ಒಂದು ಸ್ಮೋಕ್ ಅಥವಾ ಆಲ್ಕೋಹಾಲ್ ಅಥವಾ ಡ್ರಗ್ ಅಡಿಕ್ಟ್ಸ್ಗೆ ಇರಬಹುದು, ಅಥವಾ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರಬಹುದು, ಅಥವಾ ಥೈರಾಯ್ಡ್ ಇರ್ಬೋದು, ಅಥವಾ ಬೇರೆ ಏನಾದರೂ ಚೈಲ್ಡ್ಹುಡ್ ಇಂಜುರೀಸ್ ಆಗಿರಬಹುದು ಅವರ ಪ್ರೈವೇಟ್ ಪಾರ್ಟ್ಸ್ಗೆ, ಅಥವಾ ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೈವೇಟ್ ಪಾರ್ಟ್ಸ್ಗೆ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಅವರ ಟೆಸ್ಟಿಸ್ಗೆ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಟೆಸ್ಟಿಸಿಂದ ಒಂದು ಎಪಿಡಿಡಿಮಸ್ ಅಂತ ಒಂದು ಟ್ಯೂಬ್ ಬರುತ್ತೆ, ನಾಳ ಬರುತ್ತೆ. ಸೊ ಆ ನಾಳಕ್ಕೆ ಏನಾದರೂ ಇನ್ಫೆಕ್ಷನ್ ಆದರೂ ಕೂಡ ಸಮ್ಟೈಮ್ಸ್ ಈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಅದು ಜಾಸ್ತಿ ಆಗುತ್ತೆ. ಸೊ ಈ ಥರದ ಒಂದು ಒತ್ತಡಗಳು, ಅಥವಾ ಕೆಲವೊಬ್ಬರಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು, ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಬರ್ತೇನೆ ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಇರಬಹುದು. ಮತ್ತು ಒಬಿಸಿಟಿ, ತುಂಬ ದಪ್ಪ ಇರುವಂಥವ್ರಿಗೆ, ಸಪೋಸ್ ಫಾರ್ ಎಕ್ಸಾಂಪಲ್ BMI ಮೋರ್ ದೆನ್ 30 ಇರುವಂಥವ್ರಿಗೆ, ಮತ್ತು ಏಜ್ ಗಂಡಸರದ ಏಜ್ 45 ದಾಟ್ತಿದ್ದಂಗೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತು ಅವರ ಲೈಫ್ ಸ್ಟೈಲ್ ತುಂಬ ಕೂತಲ್ಲೇ ಕೂತ್ಕೊಂಡಿರ್ತಾರೆ, ತುಂಬ ವರ್ಕೌಟ್ ಮಾಡೋದಿಲ್ಲ, ಅಥವಾ ವಾಕಿಂಗು ಹೋಗಲ್ಲ, ಅಲ್ಲೇ ಕೂತ್ಕೊಂಡು ಬೊಜ್ಜು ಜಾಸ್ತಿ ಡೆವಲಪ್ ಆದಾಗ ಅನ್ಹೆಲ್ದಿ ಲೈಫ್ ಸ್ಟೈಲ್, ಆಮೇಲೆ ಒಳ್ಳೆ ಪ್ರೋಟೀನ್ ಇರುವಂತಹ ಫುಡ್ನ ಕನ್ಸ್ಯೂಮ್ ಮಾಡದೇ ಇದ್ದಾಗ, ಅನ್ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಸ್ಪರ್ಮ್ಸ್ಗೆ ಕೂಡ ನಮಗೆ ಹೇಗೆ ಸ್ಟ್ರೆಸ್ ಆಗುತ್ತೆ ಅದೇ ಥರ ಸ್ಪರ್ಮ್ಸ್ಗೆ ಕೂಡ ಸ್ಟ್ರೆಸ್ ಆಗೋಕ್ಕೆ ಶುರುವಾಗುತ್ತೆ. ಈ ಥರ ಸ್ಟ್ರೆಸ್ ಆದಾಗ ಸ್ಪರ್ಮ್ಸಲ್ಲಿರುವಂತಹ DNA ಕಂಟೆಂಟ್ ಬ್ರೇಕ್ ಆಗುತ್ತೆ. ಸೊ ಅದು ಬ್ರೇಕ್ ಆದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಹೆಂಗಸರೊಬ್ಬರಿಗೆ ಎಲ್ಲ, ಗಂಡಸರಿಂದ ಕೂಡ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಗಂಡಸರಿಂದ ಬರುವಂತಹ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ, ಇದು ತುಂಬ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದಾಗ. ಸೊ ಈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸು 15% ಒಳಗಡೆ ಇರಬೇಕು. ಅಕಸ್ಮಾತ್ 30%ಗಿಂತ ಜಾಸ್ತಿ ಹೋಯಿತು ಅಂತಂದಾಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಆಗುತ್ತೆ. ಪ್ರೆಗ್ನೆನ್ಸಿ ಆಗೋದು ಒಂದೇ ಅಲ್ಲ, ಪ್ರೆಗ್ನೆನ್ಸಿ ಆದರೂ ಕೂಡ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು, ಆಮೇಲೆ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ಅದು ಇಂಪ್ಲಾಂಟ್ ಆಗೋದಿಲ್ಲ, ಆಮೇಲೆ ಇಂಪ್ಲಾಂಟ್ ಆದರೂ ಕೂಡ ಅಬ್ನಾರ್ಮಲ್ ಬೇಬೀಸ್ ಆಗುವಂಥದ್ದು, ಮಾಲ್ಫಾರ್ಮೇಷನ್ ಆಗುವಂಥದ್ದು, ಅಂದರೆ ಏನೋ ಒಂದು ಊನಗಳು, ಈ ಥರ ಮಗುಗೆ ಏನೋ ಒಂದು ಊನಗಳು ಬರುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ನಿಮಗೆ ಕಾಡ್ತಾ ಹೋಗುತ್ತೆ. ಅಕಸ್ಮಾತ್ ತುಂಬ ಹೈ ಇದೆ ಅನ್ನೋರಿಗೆ ಒಂದು ಕೆಲವು ವಿಧವಾದ ಥೆರಪಿಗಳು ಬರುತ್ತೆ. ಆ ಥೆರಪಿಯನ್ನು ಟ್ರೀಟ್ಮೆಂಟನ್ನು ಕೊಟ್ಟಾಗ, ಮತ್ತು ಬೇರೆ ರೀತಿಯ ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡ್ತೀವಿ. ಸೊ DNA ಫ್ರಾಗ್ಮೆಂಟೇಷನ್ ಮೋರ್ ದೆನ್ 30 ಇರುವಂಥವ್ರು ದಯವಿಟ್ಟು ನಮ್ಮನ್ನು ಬಂದು ಕನ್ಸಲ್ಟ್ ಮಾಡಿ. ಸೊ ಅವರಿಗೆ ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ, ಯಾವ ಮಾಡಿಫಿಕೇಷನನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ತಿಳಿಸ್ಕೊಡ್ತೀವಿ. ಸೊ ಇಲ್ಲದೆ ಹೋದರೆ ನಿಮಗೆ ತುಂಬ ವರ್ಷ ಟ್ರೈ ಮಾಡಿದ್ರು ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಆಗುತ್ತೆ. ಅಕಸ್ಮಾತ್ ಮೈಲ್ಡಾಗಿ 15-30% ಇದೆ ಅಂತಂದರೆ ನಾವು ಅವರಿಗೆ ಕೆಲವು ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಹೇಳ್ಕೊಡ್ತೀವಿ, ವರ್ಕೌಟ್ ಮಾಡಿ ಅಂತ ಹೇಳ್ತೀವಿ. ಈ ಥರ ಎಲ್ಲ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸನ್ನು ಮಾಡಿದಾಗ ಸೊ ಖಂಡಿತ ಅದು ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಉತ್ತಮವಾದ ಮಗುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ವೀಕ್ಷಕರೇ, ನಿಮಗೇನಾದರೂ DFI ಜಾಸ್ತಿ ಇದ್ದರೆ, ಅದ್ರ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕು ಅಂದಾಗ ನನಗೆ ದಯವಿಟ್ಟು ವಾಟ್ಸಪ್ ಮಾಡ್ಬೋದು. ಇಲ್ಲಾಂದರೆ ನನ್ನ ವೆಬ್ಸೈಟ್ www.shrishmafertility.com ಈ ವೆಬ್ಸೈಟನ್ನು ವಿಸಿಟ್ ಮಾಡಿ, ಅಲ್ಲಿ ನಿಮ್ಗೆ ಏನಾದರೂ ಎನ್ಕ್ವೈರಿ ಇದ್ದರೆ ನಮಗೆ ತಿಳಿಸ್ಬೋದು. ದಯವಿಟ್ಟು ಏನಾದರೂ ಸಮಸ್ಯೆ ಇದ್ದಾಗ ನಮಗೆ ಫೋನ್ ಮಾಡಿ ಕೂಡ ನನಗೆ ಕೇಳ್ಕೊಬೋದು. ಥ್ಯಾಂಕ್ ಯು.